ನಮಸ್ತೆ. ಶಂಖಚಕ್ರ ಬಗ್ಗೆ ಬೆರಳಲ್ಲಿ ತುಂಬಾ ಜನ ಕೇಳ್ತಾರೆ ಅಲ್ವಾ? ಈ ಚಕ್ರಗಳು ಈ ರೀತಿಯಾಗಿ ಚಕ್ರ ಇರ್ತವೆ ಅಂತ ಹೇಳ್ತೀವಿ. ಅಂದ್ರೆ 10 ಚಕ್ರಗಳು 10 ಬೆರಳಲ್ಲೂ ಚಕ್ರಗಳಿತ್ತು ಅಂದ್ರೆ ಚಕ್ರಾಧಿಪತಿ ಆಗ್ತಾನೆ ಅಂತ ನಾವು ಬಹಳ ಹಿಂದಿಂದನೂ ಕೇಳ್ಕೊಂಡ್ ಬಂದಿದೀವಲ್ವಾ? ಬಟ್ ನಮ್ಮ ಪ್ರಕಾರ, ನಮ್ಮ ಹಸ್ತ ಸಾಮುದ್ರಿಕ ಇದರಲ್ಲಿ ಶಾಸ್ತ್ರದ ಪ್ರಕಾರ 3ಕ್ಕಿಂತ ಹೆಚ್ಚು ಚಕ್ರಗಳಿತ್ತು ಅಂದ್ರೆ ಆ ವ್ಯಕ್ತಿ ಬಾಸಿಸಿಸಮ್ ಆಗಿರ್ತಾರೆ, ಬಹಳಷ್ಟು ಬಾಸ್ ತರ ಬಿಹೇವ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೊ ಹಾಗೇನೆ ಅವರು ಮನೇಲೂ ಕೂಡ ಒಂದು ಬಾಸ್ ತರಾನೇ ಇರ್ತಾರೆ, ಅವರೇ ದೊಡ್ಡ ಪ್ರಮುಖ ವ್ಯಕ್ತಿ ಆಗಿರ್ತಾರೆ ಮನೆಯಲ್ಲಿ. ಸೊ ಹೊರಗಡೆ ಆಫೀಸಲ್ಲಿ ಹೋದ್ರು ಕೂಡ ಅವರು ತುಂಬಾ ದೊಡ್ಡ ವ್ಯಕ್ತಿ ಆಗಿರ್ತಾರೆ. ಸೊ ಇದು ಈ ರೀತಿಯಾಗಿ ಇತ್ತು ಅಂದ್ರೆ ಸಾಕ ಮೇಡಮ್, ಹಂಗಂದ್ರೆ ನನಗೂ ಇದೆ ಮೇಡಮ್ 10 ಚಕ್ರ, 10 ಇದರಲ್ಲೂ ಚಕ್ರ ಶೇಪ್ ಅಲ್ಲೇ ಇದೆ ಅಂತ ಕೇಳ್ತಾರೆ, 10 ಬೆರಳಲ್ಲೂ. ಬಟ್ ಏನೋ ನನಗೆ ಲಾಭ ಇಲ್ಲ ಅಂತಾರೆ. ಯಾಕಿಲ್ಲ ಅಂತಂದ್ರೆ ಲಕ್ ಲೈನು ಚೆನ್ನಾಗಿರ್ಬೇಕು, ಸನ್ ಲೈನ್ ಬಂದಿರಬೇಕು, ಶುಕ್ರ ಪರ್ವತ ಉಬ್ಬಿರಬೇಕು, ಬೆರಳುಗಳು ನೇರವಾಗಿರ್ಬೇಕು, ಎಲ್ಲನೂ ಟೇಡೆಬೇಡೆ ಈ ತರ ಅಟ್ಟ ಸೊಟ್ಟ ಇರಬಾರ್ದು. ಹಾಗೇನೆ ಈ ನಮ್ದು ಹೆಬ್ಬೆರಳು ಏನಿದೆಯಲ್ಲ ಈ ತರ ಇಟ್ಟಾಗ ಎಲ್ ಶೇಪ್ ಕರೆಕ್ಟ್ ಆಗಿ ಬರಬೇಕು. ಈ ರೀತಿ ಬಂತು ಅಂದ್ರೆ ಅವ್ರು ದೊಡ್ಡ ಬಾಸ್ ಆಗ್ತಾರೆ, ಬಹಳಷ್ಟು ದೊಡ್ಡ ನಾಯಕನ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ರಾಜಕೀಯ ವ್ಯಕ್ತಿಗಳಿರ್ಬೋದು, ಆಫೀಸಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ಬೋದು, ಅವರೆಲ್ಲ ಇದೇ ರೀತಿ ಇರ್ತಾರೆ. ನೀವು ಕೂಡ ನಿಮ್ಮ ಕೈರೇಖೆ ನೋಡ್ಕೊಳ್ಳಿ. ಈ ರೀತಿ ಚಕ್ರಗಳ ಬಗ್ಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. 1 ಚಕ್ರ 2 ಚಕ್ರ 3 ಚಕ್ರ ಅದೆಲ್ಲ 3 ಚಕ್ರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ he is a boss, she is a boss. ಓಕೆ, ಸೊ ಈ ರೀತಿಯಾಗಿ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೋಡಿ, ಪ್ರೋತ್ಸಾಹ ಕೊಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಮಿತ್ರರಿಗೆಲ್ಲ. ಸೊ ಎಲ್ಲರೂ ಕಲ್ಯಾಣ ಕಲಿಸ್ತೀನಿ.